ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ಸು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ್ತಾ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಆಗಿ ಹೊರಗೆ ಬರುತ್ತೆ. ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ವ್ಯಾಲ್ಯೂಬಲ್ ಲೈಕ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂದು ಕ್ರೋಶಾ ಡಿಸೈನೇ ಬಟ್ ಆದರೆ ಇದು ಬಂದು ವಿತೌಟ್ ಬೀಡ್ ಇರುತ್ತೆ. ಅಂದರೆ ಬೀಡ್ ಇಷ್ಟ ಆಗಲ್ಲ, ಬೀಡ್ ಬೇಡಪ್ಪ ನನಗೆ ಅಂತವ್ರಿಗೆ ಇದನ್ನು ಸಜೆಷನ್ ಮಾಡಿ ಇಷ್ಟಪಡ್ತಾರೆ ತುಂಬ. ಸೊ ಸ್ಯಾರಿ ನೋಡ್ತಿದ್ದೀರ, ಸ್ಯಾರಿ ಬಂದುಬಿಟ್ಟು ಆರೆಂಜ್ ವಿತ್ ರಾಯಲ್ ಬ್ಲೂ ಇದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಆರೆಂಜ್ ವಿತ್ ರಾಯಲ್ ಬ್ಲೂ ಇದೆ. ಸೊ ಆ್ಯಸ್ ಯೂಶ್ವಲ್ ನಾನು 6 ಸ್ಟನ್ಸ್ನ ರೆಡಿ ಮಾಡಿ ಸೆಲ್ಫ್ ಕಲರ್ ಅಂದರೆ ಬಾಡಿ ಕಲರ್ ಏನಿದೆಯೋ ಅಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಬಾಡಿ ಕಲರ್ ಆರೆಂಜ್ ಇದೆಯಲ್ಲ, ಆರೆಂಜ್ ಕಲರಿಂದ ಶುರು ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿದೆ ನಾನು ಯೂಸ್ ಮಾಡೋದು ತುಲಿಪ್ ನಿಡಲ್ ನಂಬರ್ 10 ಅಂತ ಹೇಳ್ಬಿಟ್ಟು 6 ಸ್ಟಾನ್ಸ್ನ ರೆಡಿ ಮಾಡಿಟ್ಟಿದ್ದು. ಅದೇನು ರೆಡಿ ಮಾಡಿಟ್ಟಿದ್ವು ಸ್ಟಾನ್ಸ್ ಅದನ್ನು ಸ್ಯಾರಿ ಬ್ಯಾಕ್ ಸೈಡ್ ಇಟ್ಕೊಂಡು ಲಾಕ್ ಮಾಡಬೇಕಾಗುತ್ತೆ. 1 or 2 ಲಾಕ್ ಆದಮೇಲೆ ಅಲ್ಲಿಂದ 3 ಚೈನ್ ಹಾಕ್ಕೊಂಡು, ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ಅದನ್ನು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಅಂದರೆ ಲಾಕ್ ಮಾಡಿದ ಜಾಗ ಅಂತ ಅಂದ್ಕೊಳ್ಳಿ. ಅಲ್ಲಿಂದ 3 ಚೈನ್ ಹಾಕಿ ಈ ಥರ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಹಾಕ್ಕೊಳ್ಳಿ ನೀಟಾಗಿ. ನಾನು ಯಾವಾಗಲೂ ನಿಮ್ಗೆ ಹೇಳೋದು ಒಂದೇ ವಿಷಯ, ಬಟ್ಟೆನ ಸುಕ್ಕಿಲ್ದಿರ ಹಾಕ್ಕೊಳ್ಳಿ, ಆದಷ್ಟು ನೀಟಾಗಿ ಬರುತ್ತೆ ಡಿಸೈನ್ ಅನ್ನೋದು. ಈಗ ಅಗೇನ್ ಬಂದು 3 ಚೈನ್ ಹಾಕ್ಕೊಳ್ಳೋಣ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ ಹಾಕಿರ್ತೀವಿ, ಮತ್ತು ಹೋಗ್ತಾ ಹೋಗ್ತಾ ಮಿಡಲಲ್ಲಿ ಬಂದು 3 ಚೈನ್ ಅನ್ನೋದು 3 ಟೈಮ್ಸ್ ಬರುತ್ತೆ. ಆಮೇಲೆ ಎಂಡಿಂಗಲ್ಲಿ 3 ಚೈನ್ ಅನ್ನೋದು 2 ಟೈಮ್ಸ್ ಬರುತ್ತೆ. ಈಗ ನೋಡಿ 3 ಚೈನ್ ಅನ್ನೋದು ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ನಾನು. ಈಗ ಅಗೇನ್ 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ನೀಟಾಗಿಟ್ಟು ನೋಡಿಕೊಂಡು ಲಾಕ್ ಮಾಡೋಣ. ಆಲ್ಮೋಸ್ಟ್ ಸ್ಯಾರಿ ಫಿನಿಶ್ಡ್ ಆಗಿದೆ, ಅಂದರೆ ಫಸ್ಟ್ ಲೈನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ 3 ಚೈನ್ ಆದಮೇಲೆ 5 ಚೈನ್ ಹಾಕ್ಕೋಬೇಕು. 2 3 4 5 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ಒಂದು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಗ್ಯಾಪ್ ಅಷ್ಟು ಇಟ್ಟು ನಾವು ಲಾಕ್ ಮಾಡಬೇಕಾಗುತ್ತೆ. ಇದರಲ್ಲೇ ನಾವು ಆರ್ಚ್ ಫಾರ್ಮ್ ಮಾಡೋದು. ಈಗ 5 ಚೈನ್ ಆಗಿದ್ದಾದಮೇಲೆ 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿಟ್ಟು ಲಾಕ್ ಮಾಡ್ತೀವಿ. ಸೊ ಗೈಸ್, ಇದೇ ಥರನೇ ಸ್ಯಾರಿ ಫುಲ್ ಇರುತ್ತೆ. ಅಂದರೆ ಫಸ್ಟ್ ಲೈನ್ ಅನ್ನೋದು ಇದೇ ಥರ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 3 ಚೈನ್ ಅನ್ನೋದು 2 ಟೈಮ್ಸ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮಿಡಲಲ್ಲಿ ಬಂದುಬಿಟ್ಟು 3 ಚೈನ್ ಅನ್ನೋದು 3 ಟೈಮ್ಸ್ ಲಾಕ್ ಮಾಡಬೇಕಾಗುತ್ತೆ. ಈಗ ನೀವೇ ನೋಡ್ತಾ ಇದ್ದೀರ ಆಲ್ರೆಡಿ ನಾನು 5 ಚೈನ್ ಹಾಕಿ ಲಾಕ್ ಮಾಡಿದಾದಮೇಲೆ 3 ಚೈನ್ ಅನ್ನೋದನ್ನು 3 ಟೈಮ್ಸ್ ಹಾಕಿದ್ದೀನಿ. ಇದೇ ಥರ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಆದಮೇಲೆ ನಾವೇನದು ಲಾಸ್ಟಲ್ಲಿ ಕಂಪ್ಲೀಟ್ ಆದಮೇಲೆ 3 ಚೈನ್ ಎಕ್ಸ್ಟ್ರಾ ಹಾಕಿ ಎಕ್ಸಸ್ ದಾರ ಬಿಟ್ಬಿಟ್ಟು ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡ್ದೇ ನಾನು ಒಂದು ಸಿಂಗಲ್ ಚೈನ್ ಹಾಕ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ದಾರ ಯಾವುದೋ ಕಟ್ ಮಾಡಿದ್ರೇನ ಅಲ್ಲಿ ಒಂದು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನಾನು ಆಲ್ರೆಡಿ ಡಿಸೈನು ಶುರು ಮಾಡಿಬಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತೇಳ್ಬಿಟ್ಟು. ನಾವು ಫಸ್ಟ್ ಲೈನ್ ಅಂದರೆ ಫಸ್ಟ್ ಆರ್ಚ್ ಅನ್ನೋದು ಕಂಪ್ಲೀಟ್ ಮಾಡಿ, ಅಂದರೆ 5 ಚೈನ್ ಗ್ಯಾಪಲ್ಲಿ ಆರ್ಚ್ ಅನ್ನೋದನ್ನ ಕಂಪ್ಲೀಟ್ ಮಾಡಿಬಿಟ್ಟು 3 ಚೈನ್ ಅದೇನು ಹಾಕಿದ್ವು ಆ 3 ಚೈನ್ ಗ್ಯಾಪ್ನ 1 ಚೈನ್ ಹಾಕ್ತಾ ಕವರ್ ಮಾಡ್ಕೊಂಡು ಬರಬೇಕು. ಈಗ ನೋಡಿ ಫೈನಲಲ್ಲಿದ್ದೀನಿ, ಅಂದರೆ ಲಾಸ್ಟಲ್ಲಿ ಮುಗಿಯೋ ಸ್ಟೇಜಲ್ಲಿದೆ. ಆರ್ಚ್ ಅನ್ನೋದು ಫ್ರಂಟಲ್ಲಿ ಈ ಥರನೇ ಇರುತ್ತೆ. ಈಗ ನಾವು ಅದೇನು ಆರ್ಚ್ ಹಾಕಿದ್ವೋ ಆ ಆರ್ಚ್ನ ಲಾಕ್ ಮಾಡಿಕೊಂಡು ಈಗ ಅಲ್ಲಿಂದ 3 ಚೈನ್ ಅನ್ನೋದನ್ನ ಕವರ್ ಮಾಡಬೇಕು. ಅಂದರೆ ಸಿಂಗಲ್ ಚೈನ್ ಹಾಕಿ ಆ 3 ಚೈನ್ ಅನ್ನೋದನ್ನ ಕವರ್ ಮಾಡಬೇಕಾಗುತ್ತೆ. ನೋಡಿ ಈ ಥರ. ಹಾಗೆಯೇ ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ ಅಂದರೆ ನಾವು ಏನು ಹಾಕಿದ್ದೋ 5 ಚೈನು, ಆ 5 ಚೈನ್ ಅನ್ನೋದು ಕಂಪ್ಲೀಟಾಗಿ ಕವರ್ ಆಗೋದಕ್ಕೆ ನಮಗೆ 14ಇಂದ 16 ಕಂಬವರೆಗೂ ಆಗಬಹುದು. ಅಂದರೆ ನನಗಿಲ್ಲಿ 14 ಕಂಬ ಆಗಿದೆ, ಒಬ್ಬೊಬ್ಬರಿಗೆ 16 ಕೂಡ ಆಗ್ಬೋದು. ಅಂದರೆ ಎಂಬೋಸ್ಡ್ ಆಗಿರಲಿ ಅನ್ನೋಕ್ಕೋಸ್ಕರ 16 ಕೂಡ ಹಾಕ್ಬೋದು, ತೊಂದರೆ ಏನಿಲ್ಲ. ಹಾಕಿದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಈಗ ನಾವೇನದು 3 ಚೈನ್ ಹಾಕಿದ್ವು ಅದನ್ನ ಸಿಂಗಲ್ ಚೈನ್ ಹಾಕಿ ಕವರ್ ಮಾಡಿ
ಅದೇ ಎಲ್ಲಿ ನಾವು ಲಾಕ್ ಮಾಡಿದ್ದು ಅಂದರೆ 3 ಚೈನ್ ಲಾಕ್ ಎಲ್ಲಿ ಮಾಡಿದ್ದು ಆ ಚೈನ್ಗೆ ಒಂದು ಲಾಕ್ ಮಾಡಿ ಅಲ್ಲಿಂದ ಈಗ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನಾವೇನು 5 ಚೈನ್ ಹಾಕಿದ್ವು ಆ ಕಂಬದ ಮಧ್ಯೆ ಅಂದರೆ ಆ ಗ್ಯಾಪ್ ಮಧ್ಯೆಯಿಂದ ದಾರ ತಂದು ಕಂಬ ಅನ್ನೋದನ್ನ ಫಾರ್ಮ್ ಮಾಡಬೇಕು. ಈಗ ಸೂಜಿ ಮೇಲೆ 4 ಲೂಫ್ ಆಗಿರುತ್ತೆ. 4 ಲೂಫ್ನ ಸಿಂಗಲ್ ಲೂಫ್ ಅಂದರೆ 2 ಲೂಫಲ್ಲೊಂದು 2 ಲೂಫಲ್ಲೊಂದು 2 ಲೂಫಲ್ಲೊಂದು ಅಂತ 3 ಟೈಮ್ನ ತೆಗಿತೀವಿ ನಾವು. ಹಾಗೇನೀಗ ನೋಡ್ತಾ ಇದ್ದೀರಾ ನೀವು ಸೂಜಿ ಮೇಲೆ 2 ಸರಿ ದಾರ ಸುತ್ತಿ ದಾರನ ತಂದು 4 ಲೂಫ್ ಆಗಿರುತ್ತೆ 2 ಲೂಫಲ್ಲೊಂದು 2 ಲೂಫಲ್ಲೊಂದು 2 ಲೂಫಲ್ಲೊಂದು ಅಂತ 3 ಟೈಮ್ ಲೂಫ್ ಅನ್ನೋದನ್ನ ಎಳಿತಾ ಇದ್ದೀವಿ. ಇದೇ ಥರ ನಿಮಗೆ ಫುಲ್ಲು ಅಂದರೆ ಆರ್ಚ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇದ್ದೀರಾ? ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದೀರಂದರೆ ನೀವು ಈಸಿಯಾಗಿ ಈ ಡಿಸೈನ್ ಹಾಕ್ಕೊಂಡು ಹೋಗ್ಬೋದು, ತೊಂದರೆ ಏನೂ ಇಲ್ಲ. ಆರಾಮಾಗಿ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದೀರಂದರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಕೂಡ. ನೋಡಿ, ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ಈ ಥರ ನಾವೇನು 5 ಚೈನ್ ಹಾಕಿದ್ದು ಆ 5 ಚೈನ್ ಗ್ಯಾಪಿಂದ ದಾರ ತಂದು 4 ಲೂಫ್ ಆಗಿರುತ್ತೆ 2 ಲೂಫಲ್ಲೊಂದು 2 ಲೂಫಲ್ಲೊಂದು 2 ಲೂಫಲ್ಲೊಂದು ಅಂತ ಹಾಕಿದ್ದೀರಂದರೆ ಒಂದು ಕಂಬ ಫಾರ್ಮ್ ಆಗುತ್ತೆ. ಆ ಕಂಬನ 3 ಕಂಬ ಅಂತ ಹೇಳ್ತಾರೆ. ಫ್ರಂಟಲ್ಲಿ ನೋಡಿ ಈ ಥರ ಇರುತ್ತೆ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಅಂದರೆ 14 ಕಂಬ ನಾನು ಹಾಕಿದ ಆದಮೇಲೆ ಫ್ಲವರ್ ಅನ್ನೋದು ಅಂದರೆ ಆ ಫ್ಲವರ್ ಅನ್ನೋದು ನಮಗೆ ಈ ಥರ ಆರ್ಚ್ ಅನ್ನೋದು ಈ ಥರ ಕ್ರಿಯೇಟ್ ಆಗಿರುತ್ತೆ. ಈಗ ಕೊನೆ ಚೈನ್ ಏನಿದೆಯೋ ಅಂದರೆ 3 ಚೈನ್ ಏನಿದೆಯೋ ಅದಕ್ಕೂ ಸಿಂಗಲ್ ಚೈನ್ ಹಾಕಿ ಡಿಸೈನ್ ಅನ್ನೋದನ್ನ ಫಿನಿಶ್ ಮಾಡೋಣ. ಅಂದರೆ ಸೆಕೆಂಡ್ ಸ್ಟೆಪ್ ಅನ್ನೋದನ್ನ ಫಿನಿಶ್ ಮಾಡೋಣ. ಈಗ ಫುಲ್ ಆದಮೇಲೆ ನೋಡಿ ಈ ಥರ ಇರುತ್ತೆ. ಬ್ಯಾಕ್ ಸೈಡ್ ಇಷ್ಟೊತ್ತು ನಾವು ಮಾಡ್ತಿರೋದು ಬ್ಯಾಕ್ ಸೈಡು. ಫ್ರಂಟ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಈ ಥರನೇ ಕಾಣಿಸುತ್ತೆ. 3 ಚೈನ್ ಹಾಕಿ ಲಾಸ್ಟಲ್ಲಿ ಅದೇನಿದೆ ದಾರ ಕಟ್ ಮಾಡಿದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಅಂದರೆ ಥರ್ಡ್ ಸ್ಟೆಪ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಆಪೋಸಿಟ್ ಕಾಂಟ್ರಾಸ್ಟ್ ಏನಿದೆಯೋ ಆ ಕಲರಿಂದ ಅಂದರೆ ರಾಯಲ್ ಬ್ಲೂ ಹೇಳಿದಲ್ಲ, ರಾಯಲ್ ಬ್ಲೂಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಸ್ಟಾರ್ಟಿಂಗ್ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿಂದ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನಾವೇನು 3 ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಸಿಂಗಲ್ ಕ್ರೋಶೆ ಮಧ್ಯೆ ಹೋಲ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಹೋಲಿಂದ ನೀವು ದಾರ ತಂದು ಹಾಗೆ ಸಿಂಗಲ್ ಕ್ರೋಶೆ ಅಂದರೆ 3 ಚೈನ್ನ ನಾವು ಸಿಂಗಲಿಂದ ಕವರ್ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆಗೆ ಮತ್ತೆ ಇದೇ ಕಲರ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕಾಣಿಸಿದೆಲ್ಲ ಹೋಲು, ಆ ಹೋಲ್ ಮಧ್ಯೆ ನೀಡಲ್ಲಿ ಬಿಟ್ಟು ದಾರನ ತಂದು ಈ ಥರ ಸಿಂಗಲ್ ಚೈನ್ ಹಾಕ್ಕೊಂಡು ಹೋಗಬೇಕು. ಈಗ ನೋಡಿ ಈ ಥರ ಇಲ್ಲೇ ಬಂದು ನಾವು ಕುಚ್ಚು ಕಟ್ಟೋದಕ್ಕೆ ಈ ಪ್ಲೇಸನ್ನು ಯೂಸ್ ಮಾಡ್ಕೊಳ್ಳೋದು. ಈಗ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾವೇನು ಕಂಬ ಹಾಕಿದ್ವೋ ಕಂಬನ ಫಸ್ಟ್ ಕಂಬ ಮಾತ್ರ ಬಿಟ್ಟು ಸೆಕೆಂಡ್ ಕಂಬದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ಸೂಜಿ ಮೇಲೆ 1 ಸರಿ ದಾರ ಸುತ್ತಕೊಂಡು ನಾವೇನು ಕಂಬ ಹಾಕಿದ್ವೋ ಅದ್ರ ಕಂಬದ ಮಧ್ಯೆಯಿಂದ ದಾರ ತಂದು ನೋಡಿ ಈ ಥರ ಸಂದಿ ಥರ ಇರುತ್ತೆ, ಅಂದರೆ ಗ್ಯಾಪ್ ಫಾರ್ಮ್ ಆಗಿರುತ್ತೆ. ಅಲ್ಲಿ ಬಂದುಬಿಟ್ಟು ದಾರ ತಂದು 3 ಲೂಫ್ ಆಗಿರುತ್ತೆ, 2ರಲ್ಲೊಂದು ಅಂತ ಅಂದರೆ ಡಬಲ್ ಕ್ರೋಶೆ ಆಗ್ತಾಯಿದೆ. ಈಗ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಈಸಿ ಇದೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಹಾಗೆ ಅಂತ ತೋರಿಸ್ತೀನಿ. ಸೂಜಿ ಮೇಲೆ 1 ಸರಿ ದಾರ ಸುತ್ತಕೊಂಡು ನಾವೇನು ಕಂಬ ಹಾಕಿದ್ದೋ ಕಂಬದ ಮಧ್ಯೆಯಿಂದ ದಾರ ತಂದು 3 ಲೂಫ್ ಆಗಿರುತ್ತೆ, 2 ಲೂಫಲ್ಲೊಂದು ಅಂತ. ತುಂಬ ಈಸಿ ಇದೆ, ನೀವು ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ ಇದರಲ್ಲಿ. ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ನನಗೆ ಬೀಡ್ಸ್ ಬೇಡಪ್ಪ, ನನಗೆ ಬರೀ ಕ್ರೋಶ ಬೇಕು ಬಟ್ ಆದರೆ ಬೀಡ್ಸ್ ಬೇಡ ಅಂತ ಅನಿಸೋರಿಗೆ ಈ ಡಿಸೈನ್ ಅನ್ನೋದು ಸಜೆಷನ್ ಮಾಡಿ, ಬೇಗನೆ ಇಷ್ಟಪಡ್ತಾರೆ ಕೂಡ. ಇದೇ ಥರ ಅಂದರೆ ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಗೆ ಕುಚ್ಚು ಕೂಡ ಕಟ್ಬಿಟ್ಟು ಫೈನಲ್ ಔಟ್ಕಮ್ ಅನ್ನೋದು ಹೇಗಿದೆ ಅಂತ ನಾನು ತೋರಿಸ್ಕೊಂಡು ಕೊಡ್ತೀನಿ ನಿಮಗೆ.
ನೋಡಿ ಫೈನಲಾಗಿ ಹೀಗೆ ಇರುತ್ತೆ. ಅಂದರೆ ನಾವು ಥರ್ಡ್ ಸ್ಟೆಪ್ ಮಾಡ್ತಾ ಇದ್ವಲ್ಲ ರಾಯಲ್ ಬ್ಲೂ ಕಲರಿಂದ, ಅದರಿಂದ ಡಬಲ್ ಕ್ರೋಶೆನ ಹಾಕಿ ಎಲ್ಲ ಆರ್ಚಿಗೆ ಥರ್ಡ್ ಸ್ಟೆಪ್ ಅನ್ನೋದನ್ನ ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಅಂದರೆ ಒಂದು ಕಲರ್ ಆರೆಂಜು, ಒಂದು ಕಲರ್ ರಾಯಲ್ ಬ್ಲೂ, ಆ ಥರ ಕುಚ್ಚು ಕೂಡ ಕಟ್ಟಿ ಫೈನಲ್ ಔಟ್ಕಮ್ ಅದು ಈ ಥರ ಇರುತ್ತೆ. ಅಂದರೆ ನೀವು ನೀಟಾಗಿ ಕ್ಲೀನಾಗಿ ನೋಡ್ಕೊಂಬಿಟ್ಟಿದ್ದೀರ, ನಿಮ್ಗೆ ಅರ್ಥ ಆಗೋಯ್ತು ಅಂದರೆ 1 ಅವರ್ ಒಳಗಡೆ ಈ ಡಿಸೈನ್ ಅನ್ನೋದನ್ನ ನಾವು ಕಂಪ್ಲೀಟ್ ಮಾಡಿಬಿಡ್ಬೋದು. ತುಂಬ ಈಸಿ ಇದೆ ಮತ್ತು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದರ ಮಧ್ಯೆ ನೀವು ಬೇಕಂದರೆ ಸೆಂಟ್ರಲ್ಲಿ ಸ್ಟೋನ್ ಚೈನ್ ಬರುತ್ತಲ್ಲ, ಆ ಥರ ನೀವು ಕೂಡ ಅಟ್ಯಾಚ್ ಮಾಡಿದ್ದೀರಂದರೆ ನೋಡೋಕ್ಕೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಕೂಡ. ನಿಮ್ಗೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಅದನ್ನು. ಹಾಗೆ ಇವತ್ತಿನ ಡಿಸೈನ್ ಇದೆ, ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಈಸಿ ಇದೆ ಡಿಸೈನು, ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.